ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಇಲ್ಲದ ಒಬ್ಬ ನಾಯಕ ಇದಾನೆ ಅಂತ ಅಂದ್ರೆ ರಾಜಕೀಯ ನಾಯಕ ಅದು ಸಿದ್ದರಾಮಯ್ಯ. ಸರ್ ಒಂದ್ ಅರ್ಥ ಆಗ್ತಲ್ಲ, ಇದು ಕಾಂಗ್ರೆಸ್ ಪಾರ್ಟಿನ ಅಥವಾ ಅಹಿಂದ ಪಾರ್ಟಿನ ಅನ್ನೋದು ಕೂಡ ಒಂದು ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ನಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಹಾಗಾದ್ರೆ ಯಾಕಿಷ್ಟು ಗೊಂದಲಗಳು ಶುರುವಾಗ್ತಾ ಇದೆ? ನನ್ಗೆ ಗೊತ್ತಾಗ್ತದೆ ಯಾಕೆಲ್ಲ ಹೆದರು ಕೂತಿದ್ದಾರೆ ಅಂತ. ಮತ್ತೆ ಈ ರಾಹುಲ್ ಗಾಂಧಿಗೂ ಕೂಡ ಪಾಪ ಒಳ್ಳೆ ಮನುಷ್ಯ, ಆ ಗಟ್ಸಿಲ್ಲ ಅವ್ರಿಗೆ. ಇನ್ನು ಪ್ರಿಯಾಂಕಾಗಿದೆ, ಪ್ರಿಯಾಂಕಾ ನೋಡಿದ್ರೆ ಇವತ್ತಿಗೂ ಜನರು ಇಂದಿರಾ ಗಾಂಧಿ ನೋಡ್ದಂಗಾಗುತ್ತೆ ಅಂತಾರೆ. ವಾಯು ಬೇಣು ಅಂತ ಅಮ್ಮ ಸೀರೆ ಉಟ್ಕೊಂಡ್ ಬಂದ್ರೆ ಸರ್ ರಾಹುಲ್ ಗಾಂಧಿ ಅವರು ಯಾಕೆ ಮಾತನಾಡ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವರು ಎಲ್ಲರೂ ಕೂಡ ಡೆಲ್ಲಿಗೆ ಹೋದಾಗ್ಲೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಅವರು ಪರ್ಸನಲ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ರೆ, ಪ್ರವಾಸವನ್ನ ಮಾಡ್ತಾ ಇದ್ರೆ, ಆದ್ರೆ ಕರ್ನಾಟಕದ ರಾಜಕೀಯದ ಬಳಿ ತಲೆ ಮೇಲೆ ತಲೆ ಹೋಗುವಂತ ಕೆಲಸಗಳು ಆಗ್ತಾ ಇದ್ರು ಕೂಡ ಅವರು ಉತ್ತರವನ್ನ ಕೊಡ್ತಾ ಇಲ್ಲ. ಯಾತಕ್ಕೋಸ್ಕರ? ಇಲ್ಲ, ಅವ್ರಿಗೆ ಸ್ಟ್ರಾಟಜಿನೂ ಗೊತ್ತಿಲ್ಲ, ಆರ್ಗನೈಸೇಷನ್ ಗೊತ್ತಿಲ್ಲ. ಸುಮ್ಮನೆ ಪಾಪ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಹೆಸರು. ಒಟ್ನಲ್ಲಿ ಈಗ DK ಅವರು ಸಿಎಂ ಆಗಬೇಕು. ಹೌದಮ್ಮ, ಯಾಕಾಗ್ಬಾರ್ದು? ಸರ್ ಆಗ್ಬಾರ್ದು ಅಂತ ಏನಿಲ್ಲ. ಈಗ ಅವರು ಕೂಡ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅವರು ಸಿದ್ದರಾಮಯ್ಯನವರು ಕೂಡ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ನೀವೇ ಹೇಳಿದ್ರೆ ಮೊದಲೇ ಮಾತುಕತೆ ಕೂಡ ಆಗಿತ್ತು ಅಂತ ಹೇಳಿ. ಮಾತುಕತೆ ಆದ್ಮೇಲೆ ಈಗ ಪಕ್ಷದಲ್ಲಿ ಅವರಿಗೆ ಬಿಟ್ಕೊಡೋದ್ರಲ್ಲಿ ಯಾವುದು ಕೂಡ ತಪ್ಪಿಲ್ಲ ಅಲ್ವಾ ಸರ್? ನಡ್ಕೊಳ್ಳೋರಿ ಸಿದ್ದರಾಮಯ್ಯ ನಡ್ಕೋಬೇಕದನ್ನ. ಈಗ ಮುಂದಿನ ಬಜೆಟ್ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರೊಂದು ಹೇಳಿಕೆಯನ್ನ ಕೊಡ್ತಾರೆ. ಅದ್ರ ಬಗ್ಗೆ ಬಡ್ಜೆಟ್ ಕೊಡ್ತಾರಂತ್ರಿ ಇವನು. 17 ಬಡ್ಜೆಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟವ್ರಪ್ಪ? 17 ಬಡ್ಜೆಟ್ ಇಲ್ಲಿ ಹೊಸ ತರ ಏನಿದೆ? ದುಂದು ವೆಚ್ಚ ಕಡಿಮೆ ಮಾಡಿದ್ನೆ. ಇವ್ರು ಈಗಲೂ ಫೈನಾನ್ಸ್ ಮಿನಿಸ್ಟರ್. 33 ಜನ ಮಂತ್ರಿ ಜೊತೆಗೆ 70 ಜನ ಕ್ಯಾಬಿನೆಟ್ ರ್ಯಾಂಕ್ ನವರಿದ್ದಾರೆ. ಸ್ಪೋರ್ಟ್ಸ್ ಅಂಡ್ ಕಾರ್ಪೊರೇಷನ್ ಅವ್ರ PAಗಳು ಕ್ಯಾಬಿನೆಟ್ ರ್ಯಾಂಕು. ಏನ್ರಿ ಇದು? ಈ ಟ್ಯಾಕ್ಸ್ ಪೇಯರ್ಸ್ ಬಂದ ಈ ತರ ದುಂದು ವೆಚ್ಚ ಏನ್ ತಗೋತ ಗಿಡಗೆ. ರಾಮ ರಾಮ ರಾಮ, ಇಂತ ಕೆಲಸಕ್ಕೆ ಬಾರದ ಅರ್ಥಮಂತ್ರಿ ಇಲ್ಲಿದ್ದಂಗೆ ಬಂದಿರ್ಲಿಲ್ಲ. ಏನ್ ವಾಟ್ ವಾಸ್ ದ ನ್ಯೂ ಇನ್ ಹಿಸ್ ಫಿನಾನ್ಸ್ ಮಿನಿಸ್ಟ್ರಿ? ಏನ್ ಹೊಸದಾಗಿ ಏನಾಗಿದೆ? ಏನಿಲ್ವೇ? ಏನು ಆಗ್ಲಿಲ್ಲ. ನಥಿಂಗ್. ಓಕೆ, ಈಗ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವಚನ ಭ್ರಷ್ಟ ಕಳಂಕವನ್ನು ಹೊತ್ಕೊಳ್ತಾರ ಹಾಗಾದ್ರೆ? ಅದು ಈ ಪಕ್ಷಕ್ಕೆ ಕಳಂಕನೇ. ಅದು ಪಕ್ಷದ ನಾಯಕನೊಬ್ಬ ಪಕ್ಷದ ಮಾತಿನಂತೆ ನಡ್ಕೊಳ್ಳಿಲ್ಲ, ಪಕ್ಷಕ್ಕೆ ವಿರುದ್ಧವಾಗಿದ್ದಾನೆ. ಪಕ್ಷ ಸತ್ರು ಸರಿ, ನಾನ್ ಬದುಕಬೇಕು ಅಂತಿದ್ದಾನೆ ಅಂತ ಜನ ಮಾತಾಡ್ತಾವ್ರೆ. ಒಟ್ನಲ್ಲಿ ನಾನ್ ಹೆಸರು ಮಾಡಬೇಕು, ಪಕ್ಷವನ್ನು ತುಳಿದಾದ್ರೂ ಸರಿ ನಾನು ಮುಂದುವರಿಬೇಕು ಅಂತ. ಅವ್ ಯಾರೋ ಕೆಲವರು ಇದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ, ಕಾಂಗ್ರೆಸ್ ಇಲ್ಲ. ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಬರೋ ಮುಂಚೆ ಕಾಂಗ್ರೆಸ್ ಇರ್ಲಿಲ್ವೇ? ಕಾಂಗ್ರೆಸ್ ಗೆದ್ದೆ ಇರ್ಲಿಲ್ವೇ? ಹಿಂದೆ ಮುಖ್ಯಮಂತ್ರಿಗಳು ಆಗೇ ಇರ್ಲಿಲ್ವೇ? SM ಕೃಷ್ಣ ಅವರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಗುಂಡೂರಾಯರು ಇವೆಲ್ಲ ಮುಖ್ಯಮಂತ್ರಿಗಳು ಆಗಿರ್ಲಿಲ್ವೇ? ವೀರೇಂದ್ರ ಪಾಟೀಲ್ರು, ನಿಜಲಿಂಗಪ್ಪನವರು ಎಂತೆಂತ ಮಾನ್ಯರು, ಎಂತೆಂತ ಪ್ರಾಮಾಣಿಕರು, ದಕ್ಷವಂತರು. ಅಯ್ಯೋ ರಾಮ, ಏನ್ ಸಿದ್ದರಾಮಯ್ಯ ನಾನು ಇಲ್ದೇವ್ರೆ ಕಾಂಗ್ರೆಸ್ ಇಲ್ಲ. ಯಾರ್ರಿ ನೀನು? ಲೈ ಯಾರಪ್ಪ ನೀನು? ನೀನ್ ಇಲ್ದೇವ್ರೆ ಕಾಂಗ್ರೆಸ್? ಅವ್ ಯಾವ ಚಮಚಾಗಿರಿಗಳು ಕೆಲವು ಮಾತಾಡ್ತಾವ್ರಿ ಮಂತ್ರಿಗಳು. ಓಕೆ, ಥ್ಯಾಂಕ್ ಯು ಸರ್, ಅಶೋಕ್ ವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.